ಭಾರತ ಇವತ್ತು ರಾತ್ರಿ ಒಂದು ಉತ್ತರವನ್ನ ಕೊಡುತ್ತೆ. ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಶಸ್ತ್ರಸಜ್ಜಿತ ಡ್ರೋನ್ಗಳಿಂದ ಪಾಕ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಟರ್ಕಿ ನಿರ್ಮಿತ ಡ್ರೋನ್ಗಳಿಂದ ಪಾಕ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಅದು ಪ್ರೂವ್ ಆಗ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡೇ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಪಂಚದ ಬೇರೆ ರಾಷ್ಟ್ರಗಳು ಯಾವುದು ಕೂಡ ಮಾತನಾಡಲ್ಲ. ಈ ಸಂದರ್ಭದಲ್ಲಿ ಭಾರತ ಏನಾದರೂ ಈ ರೀತಿಯಾಗಿ ಮಾಡಿಬಿಟ್ರೆ ಮಾತನಾಡಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರೇ ಒಂದೊಂದು ರೀತಿಯಾಗಿ ಬರ್ತಾರೆ. ಯಾಕೆ ಈಗ ಮಾತನಾಡೋದಿಲ್ಲ ಪಾಕಿಸ್ತಾನದ ವಿಚಾರದಲ್ಲಿ? ಭಾರತ ಉತ್ತರವನ್ನು ಕೊಡುತ್ತೆ. ಇವತ್ತು ರಾತ್ರಿ ಹೇಗೆ ಉತ್ತರವನ್ನು ಕೊಡಬೇಕು ಆ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ. ಆ ವಿಶ್ವಾಸ ಅನಿಸ್ತಾ ಇದೆ ಇವತ್ತು. ಕಾರಣ ಕಾದು ಕಾದು ಕೊಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಇನ್ನೂ ತಾಳ್ಮೆಯಿಂದ ಇರುವಂಥದ್ದಲ್ಲ, ಇನ್ನೂ ಶಾಂತಿಯನ್ನು ಪಡಿಸೋದಲ್ಲ. ಉತ್ತರವನ್ನು ಹೇಗೆ ಕೊಡಬೇಕು ಹಾಗೆ ಕೊಡಬೇಕಾಗಿದೆ. ಕೊಡುವಂಥ ಕೆಲಸವನ್ನು ಭಾರತ ಮಾಡುತ್ತೆ. ಇವತ್ತು ಕಾಯ್ತಾ ಇದೆ. ಎಷ್ಟಿದೆ ನಿಮ್ಮ ಹತ್ರ ಬಿಡಿ, ಆಮೇಲೆ ನೋಡೋಣ ಅಂತ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಭಾರತ ಇವತ್ತು ರಾತ್ರಿ ಮೋಸ್ಟ್ಲಿ ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿನೇ ಅನಿಸ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಒಂದು ನಿರ್ಧಾರಕ್ಕೆ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಕಡೆ ಎಷ್ಟಿದೆ ಅಷ್ಟು ಹೊಡೀರಿ, ಖಾಲಿ ಮಾಡ್ಕೊಳ್ಳಿ, ಆಮೇಲೆ ನಾವು ನೋಡೋಣ ಅಂತ ಹೇಳಿ. ಅರುಣ್, ಖಂಡಿತವಾಗಿಯೂ ನಿನ್ನೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಪಾಕ್ನ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳು ಜೊತೆಗೆ ಅವರ ಬಳಿ ಇರುವಂಥ ಎಕ್ವಿಪ್ಮೆಂಟ್ಗಳ ವಿಚಾರಕ್ಕೆ ಬರೋದಾದ್ರೆ ಅವೆಲ್ಲವೂ ಕೂಡ ಇನ್ನು ಎಷ್ಟು ದಿನ ಬರೋದಕ್ಕೆ ಸಾಧ್ಯ? ಅವರ ಶತ್ರು ಅಥವಾ ಅವರ ಮಿತ್ರ ರಾಷ್ಟ್ರಗಳನ್ನು ನಂಬಿ ಎಷ್ಟು ದಿನ ಭಾರತದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದನ್ನೆಲ್ಲವೂ ಕೂಡ ನೀವು ಅದೆಷ್ಟು ದಾಳಿಯನ್ನು ಮಾಡ್ತೀರಿ, ಆ ದಾಳಿಗೆ ಪ್ರತ್ಯುತ್ತರವಾಗಿ ನಾವು ಅದನ್ನು ತಡೆದು ನಮ್ಮನ್ನ ಜನರನ್ನು ನಾವು ಸೇಫ್ ಮಾಡ್ಕೊಳ್ತೇವೆ, ನಮ್ಮ ದೇಶವನ್ನು ಸೇಫ್ ಮಾಡ್ಕೊಳ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಭಾರತ ಡಿಫೆನ್ಸಿಂಗ್ ಮೂಡ್ನಲ್ಲಿ ಕಾಣಿಸ್ತಾ ಇದೆ. ಬಟ್ ಆದರೆ ಭಾರತದಿಂದ ಪ್ರತಿ ದಾಳಿ ಆರಂಭ ಆದಾಗ ಬೇರೆ ಆಯ್ಕೆಗಳೇ ಇಲ್ಲದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಅದನ್ನ ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಖಂಡಿತವಾಗಿಯೂ ಬರುತ್ತೆ. ಯಾಕಂದ್ರೆ ನಿನ್ನೆ ಜೊತೆಗೆ ಅದರ ಹಿಂದಿನ ದಿನದ ಹೇರ್ ಸ್ಟ್ರೈಕ್ಗಳ ವಿಚಾರಗಳನ್ನು ಗಮನಿಸೋದಾದ್ರೆ ಯಾವ ಪ್ರಮಾಣದಲ್ಲಿ ಭಾರತದ ದಾಳಿ ಇತ್ತು, ಜೊತೆಗೆ ಭಾರತದ ದಾಳಿಯನ್ನ ಪಾಕಿಸ್ತಾನ ಯಾವ ರೀತಿ ಫೇಸ್ ಮಾಡ್ತು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಸೊ ಇವತ್ತು ಕೂಡ ಮುಂದೆಯೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಈಗ ಆಗಿರುವಂಥ ಪರಿಸ್ಥಿತಿ ಕೂಡ ಅಂಥದ್ದೇ. ನಿಮ್ಮ ಬಳಿ ಇರುವಂಥ ನೀವು ಅದೆಷ್ಟೇ ಡ್ರೋನ್ಗಳನ್ನು ನೀವು ನಮ್ಮ ಮೇಲೆ ಬಿಡಿ, ನಾವು ಅದನ್ನು ಡಿಫೆಂಡ್ ಮಾಡ್ಕೊಳ್ತೇವೆ, ನಮ್ಮ ಜನರನ್ನು ನಾವು ಕಾಪಾಡ್ಕೊಳ್ತೇವೆ ಎನ್ನುವಂಥ ನಿಟ್ಟಿನಲ್ಲೇ ಸದ್ಯ ಭಾರತೀಯ ಪಡೆ ಅದನ್ನು ತಡಿತಾ ಇದೆ. ಬಂದಂಥದ್ದೆಲ್ಲವನ್ನ ಕೂಡ ಫಿನಿಶ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಬರ್ತಾ ಇರುವಂತಹ ಡ್ರೋನ್ಗಳೆಲ್ಲವೂ ಕೂಡ ಟರ್ಕಿಶ್ ಡ್ರೋನ್ಗಳಾಗಿರುವಂಥದ್ದು. ಬರುವಂತಹ ಡ್ರೋನ್ಗಳೆಲ್ಲವೂ ಕೂಡ ಮಾನವರು ಅಂದರೆ ಅಲ್ಲಿರುವಂಥ ಆರ್ಮಿ ಸಿಬ್ಬಂದಿಗಳೇನಿರ್ತಾರೆ ಅವರು ಅದನ್ನ ಹ್ಯಾಂಡಲ್ ಮಾಡಬೇಕಿರುವಂಥ ಡ್ರೋನ್ಗಳು. ಈ ಹಿಂದೆ ನಾವು ನಮ್ಮ ದೇಶಗಳಿಂದ ಕಳೆದ 2 ದಿನದ ಹಿಂದೆ ಹಾರೂಪ್ ಡ್ರೋನ್ ನಮ್ಮಲ್ಲಿಂದ ಹೋಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿತ್ತು. ಅಂದರೆ ನಾವು ಇಲ್ಲೇ ಕುಳಿತು ಅವುಗಳನ್ನು GPS ಅನ್ನು ಸೆಟ್ ಮಾಡಿ ಹೋಗಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಬಟ್ ಆದರೆ ಟರ್ಕಿ ಕೊಟ್ಟಿರುವಂಥ ಡ್ರೋನ್ಗಳು ಹಾಗಿಲ್ಲ. ಕೊಟ್ಟಿರುವಂಥ ಡ್ರೋನ್ಗಳೆಲ್ಲವೂ ಕೂಡ ಹೇಗಿದೆ ಅಂತ ಹೇಳಿದ್ರೆ ಮಾನವರು ಅದನ್ನು ಹ್ಯಾಂಡಲ್ ಮಾಡಬೇಕು. ಅಂದರೆ ಅಲ್ಲಿರುವಂಥ ಆರ್ಮಿಯ ಸಿಬ್ಬಂದಿಗಳೇನಿದ್ದಾರೆ ಅವರು ಪ್ರತಿ ಡ್ರೋನ್ಗಳನ್ನು ಕೂಡ ಹ್ಯಾಂಡಲ್ ಮಾಡಿ ಎಲ್ಲಿ ಬೇಕು ಅಲ್ಲಿ ಬಾಂಬನ್ನು ಹಾಕಬೇಕು ಅಥವಾ ಶೂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಡ್ರೋನ್ಗಳು. ಸೊ ಅದನ್ನೆಲ್ಲವನ್ನ ಕೂಡ ಬರ್ತಾ ಇದ್ದಾಗೆ ನಾವೆಲ್ಲವೂ ಕೂಡ ತಮ್ಮ ಕೆಲಸವನ್ನು ಶುರು ಮಾಡೋದಕ್ಕಿಂತ ಮುನ್ನವೇ ಭಾರತದ ವಾಯುಪಡೆ ಏನಿದೆ ಅವೆಲ್ಲವನ್ನ ಕೂಡ ಡೆಮಾಲಿಷ್ ಮಾಡ್ತಾ ಇದೆ, ಅವೆಲ್ಲವನ್ನ ಕೂಡ ಹೊಡೆದಾಕುವಂಥ ಕೆಲಸವನ್ನು ಮಾಡ್ತಿದೆ. ಸೊ ಇದೇ ಕಾರಣಕ್ಕಾಗಿ ಅವರು ಮಾಡುವಂತಹ ದಾಳಿಯ ಯತ್ನ ಏನಿದೆ ಅದು ಕಂಪ್ಲೀಟ್ ಆಗಿ ವಿಫಲ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ ಇನ್ನೆಷ್ಟೇ ದಾಳಿಯನ್ನು ಮಾಡಿದ್ರೂ ಕೂಡ ಇದೇ ನಿಟ್ಟಿನಲ್ಲಿ ಇದೇ ಪ್ಲಾನ್ನಲ್ಲಿ ಭಾರತವೆಲ್ಲವನ್ನ ಕೂಡ ಉರುಳಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಪಾಕಿಸ್ತಾನ ಇರುವಂಥದ್ದನ್ನೆಲ್ಲವನ್ನ ಕೂಡ ಅವರ ಬಳಿ ಇರುವಂಥದ್ದನ್ನೆಲ್ಲವನ್ನ ಕೂಡ ದಾಳಿಯ ಹೆಸರಲ್ಲಿ ಭಾರತದ ಮೇಲೆ ಎರುವಂಥ ಪ್ರಯತ್ನವನ್ನು ಮಾಡಿ ವಿಫಲ ಯತ್ನಕ್ಕಷ್ಟೇ ಸೀಮಿತ ಆಗಬೇಕಾಗುತ್ತೆ. ಅದಾದ ಬಳಿಕ ಭಾರತ ಮಾಡುವಂತಹ ದಾಳಿಗೆ ಪ್ರತ್ಯುತ್ತರವನ್ನು ನೀಡಲಾಗದೆ ಮಾಡುವಂತಹ ದಾಳಿಯನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಹೋಗಿ ತಲುಪುವಂಥ ಸಾಧ್ಯತೆ ದಟ್ಟವಾಗಿದೆ. ಅರುಣ್.